ವಕ್ಫ್ ಬಿಲ್ ವಿರುದ್ಧ ಸೂಪರ್ ಸ್ಟಾರ್ ವಿಜಯ್ ಆಕ್ರೋಶ. ವಿಜಯ್ ಅವರ ಹೊಸ ಪಕ್ಷ ಟಿವಿಕೆಯಿಂದ ವಕ್ಫ್ ಮಸೂದೆ ವಿರುದ್ಧ ಪ್ರತಿಭಟನೆ, ಕಾನೂನು ಸಮರದ ಎಚ್ಚರಿಕೆ. ವಕ್ಫ್ ಮಸೂದೆ ಸಂವಿಧಾನ ಹಾಗೂ ಜಾತ್ಯತೀತ ತತ್ವಗಳಿಗೆ ಸವಾಲು ಎಂದ ವಿಜಯ್. ನಟ ರಾಜಕಾರಣಿ ವಿಜಯ್ ನೇತೃತ್ವದ ತಮಿಳಿಗ ವೆಟ್ರಿ ಕಳಗಂ ಅಂದ್ರೆ ಟಿವಿಕೆ ಪಕ್ಷ ಸಂಸತ್ ಅಂಗೀಕರಿಸಿರುವ ವಕ್ಫ್ ತಿದ್ದುಪಡಿ ಮಸೂದೆ ವಿರುದ್ಧ ತಮಿಳುನಾಡಿನಾದ್ಯಂತ ಪ್ರತಿಭಟನೆಗಿಳಿದಿದೆ. ಮಸೂದೆ ಸಂವಿಧಾನ ಬಾಹಿರವಾಗಿದೆ ಮತ್ತು ತಾರತಮ್ಯದಿಂದ ಕೂಡಿದೆ ಅಂತ ಕಿಡಿಕಾರಿರುವ ಪಕ್ಷ ಅದನ್ನ ಹಿಂತೆಗೆದುಕೊಳ್ಳುವಂತೆ ಆಗ್ರಹಿಸಿದೆ. ಹೇಳಿಕೆಯಲ್ಲಿ ಕೇಂದ್ರದ ಬಿಜೆಪಿ ನೇತೃತ್ವದ ಸರ್ಕಾರವನ್ನ ತೀವ್ರವಾಗಿ ಟೀಕಿಸಿರುವ ವಿಜಯ್ ಅದು ಬಹುಸಂಖ್ಯಾತ ಮತ್ತು ವಿಭಜಕ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದೆ ಅಂತ ಆರೋಪಿಸಿದ್ದಾರೆ. ವಕ್ಫ್ ಮಸೂದೆಯನ್ನ ಜನ ವಿರೋಧಿ ಮತ್ತು ಅಲ್ಪಸಂಖ್ಯಾತ ವಿರೋಧಿ ಅಂತ ಕರೆದಿರುವ ವಿಜಯ್ ಭಾರತದ ಸಂವಿಧಾನದ ಘನತೆ ಹಾಗೂ ಜಾತ್ಯತೀತ ತತ್ವಗಳ ಮೇಲೆ ಈ ಮಸೂದೆ ಒಂದು ದೊಡ್ಡ ಸವಾಲಾಗಿದೆ. ಇದು ಮುಸ್ಲಿಂ ಸಮುದಾಯದ ವಿರುದ್ಧದ ಮಾನಸಿಕ ದಾಳಿಯಾಗಿದೆ ಅಂತ ಹೇಳಿದ್ದಾರೆ. ಮಸೂದೆ ಅಲ್ಪಸಂಖ್ಯಾತರ ಹಕ್ಕುಗಳ ಮೇಲಿನ ದಾಳಿಯಾಗಿದೆ ಮತ್ತು ಭಾರತದ ಜಾತ್ಯತೀತ ಮೌಲ್ಯಗಳ ಕುರಿತು ಕಳವಳ ಸೃಷ್ಟಿಸಿದೆ ಅಂತ ಆರೋಪಿಸಿರುವ ಅವರು ಸಂಸತ್ತಿನಲ್ಲಿ ಅಂಗೀಕಾರಗೊಂಡಿರುವ ವಕ್ಫ್ ಮಸೂದೆ ಸಂವಿಧಾನದ ಘನತೆ ಮತ್ತು ಭಾರತದಲ್ಲಿ ಜಾತ್ಯತೀತ ಪ್ರಜಾಪ್ರಭುತ್ವದ ಮೂಲ ತತ್ವಗಳಿಗೆ ಮತ್ತೊಮ್ಮೆ ಸವಾಲು ಹಾಕಿದೆ. ಇದು ಮುಸ್ಲಿಮರ ಮೇಲೆ ಮಾನಸಿಕ ದಾಳಿಯಲ್ಲದೆ ಬೇರೇನೂ ಅಲ್ಲ ಅಂತ ಹೇಳಿದ್ದಾರೆ. ಮಸೂದೆಯನ್ನ ಹಿಂತೆಗೆದುಕೊಳ್ಳುವಂತೆ ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿರುವ ವಿಜಯ್, ಇಲ್ಲದಿದ್ದರೆ ಟಿವಿಕೆ ಮುಸ್ಲಿಂ ಸಮುದಾಯದೊಂದಿಗೆ ಕೈ ಜೋಡಿಸಲಿದೆ ಮತ್ತು ವಕ್ಫ್ ಹಕ್ಕುಗಳನ್ನು ರಕ್ಷಿಸೋಕೆ ಕಾನೂನು ಹೋರಾಟಗಳಲ್ಲಿ ಭಾಗಿಯಾಗಲಿದೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ತಮಿಳುನಾಡಿನ ದ್ರಾವಿಡ ಮುನ್ನೇತ್ರ ಕಳಗಂ ಅಂದ್ರೆ ಡಿಎಂಕೆ, ಕೇರಳದ ಎಲ್ಡಿಎಫ್, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಗಳು ಈ ಮಸೂದೆಯ ವಿರುದ್ಧ ರಾಜ್ಯ ವಿಧಾನಸಭೆಯಲ್ಲಿ ನಿರ್ಣಯವನ್ನ ಅಂಗೀಕರಿಸಿವೆ. ಟಿವಿಕೆ ತನ್ನ ಇತ್ತೀಚಿನ ಸಾಮಾನ್ಯ ಮಂಡಳಿ ಸಭೆಯಲ್ಲಿ ವಕ್ಫ್ ಮಸೂದೆಯ ವಿರುದ್ಧ ಮತ್ತು ಅದನ್ನ ತಕ್ಷಣವೇ ಹಿಂತೆಗೆದುಕೊಳ್ಳುವಂತೆ ಆಗ್ರಹಿಸಿ ನಿರ್ಣಯವನ್ನ ಅಂಗೀಕರಿಸಿತ್ತು. ಪ್ರತಿಭಟನೆಗಳು ತೀವ್ರಗೊಳ್ತಾ ಇದ್ದು ವಿಜಯ್ ನೇತೃತ್ವದ ಹೊಸ ಪಕ್ಷ ಟಿವಿಕೆ ಬಿಜೆಪಿ ಎದುರು ಪ್ರಬಲ ಪ್ರತಿಪಕ್ಷವಾಗಿ ಗುರುತಿಸಿಕೊಳ್ಳೋಕೆ ಪ್ರಯತ್ನಿಸ್ತಾ ಇದೆ. ಮುಂಬರುವ ತಮಿಳುನಾಡು ವಿಧಾನಸಭೆ ಚುನಾವಣೆಗಳಲ್ಲಿ ವಕ್ಫ್ ಮಸೂದೆಯನ್ನ ಸುತ್ತಕೊಂಡಿರುವ ವಿವಾದ ಮಹತ್ವದ ವಿಷಯ ಆಗಬಹುದು ಅಂತ ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಟಿವಿಕೆ ಪಕ್ಷ 2024ರ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿಲ್ಲ. ಆದರೆ 2026ರ ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ನಿರ್ಧಾರವನ್ನ ವಿಜಯ್ ಅವರು ಪ್ರಕಟಿಸಿದ್ದಾರೆ. ತಮಿಳುನಾಡಿನಲ್ಲಿ ಆಡಳಿತಾರೂಢ ಡಿಎಂಕೆ ಈಗಾಗಲೇ ವಕ್ಫ್ ಮಸೂದೆಯನ್ನ ಖಡಕ್ ಆಗಿ ವಿರೋಧಿಸಿ ಸರ್ವೋಚ್ಚ ನ್ಯಾಯಾಲಯಕ್ಕೂ ಹೋಗೋದಾಗಿ ಹೇಳಿದೆ. ಈಗ ವಿಜಯ್ ನೇತೃತ್ವದ ಟಿವಿಕೆ ಕೂಡ ನ್ಯಾಯಾಂಗ ಹೋರಾಟದ ಮಾತಾಡಿದೆ. ವಿಜಯ್ಗೆ ಸ್ಟಾಲಿನ್ ಎದುರು ತನ್ನ ಸ್ಟಾರ್ ವ್ಯಾಲ್ಯೂವನ್ನ ರಾಜಕೀಯ ವರ್ಚಸ್ಸಾಗಿ ಪರಿವರ್ತಿಸುವ ತನ್ನ ಹೊಸ ರಾಜಕೀಯ ಪಕ್ಷದ ಜನಪ್ರಿಯತೆ ಹಾಗೂ ಜನರ ನಡುವೆ ಅದರ ಸ್ವೀಕಾರಾರ್ಹತೆ ಹೆಚ್ಚಿಸುವ ದೊಡ್ಡ ಸವಾಲಿದೆ. ದ್ರಾವಿಡ ರಾಜಕೀಯದ ನೆಲೆಯಾಗಿರುವ ತಮಿಳುನಾಡಿನಲ್ಲಿ ಡಿಎಂಕೆ, ಎಡಿಎಂಕೆ, ಈಗ ಟಿವಿಕೆ ಎಲ್ಲವೂ ಬಿಜೆಪಿಯನ್ನ ವಿರೋಧಿಸುತ್ತಿವೆ. ಹಾಗಾಗಿ ಈ ಪಕ್ಷಗಳ ನಡುವೆ ಈಗ ಮುಸ್ಲಿಮರ ಬೆಂಬಲ ಪಡೆಯೋಕೆ ದೊಡ್ಡ ಸ್ಪರ್ಧೆ ಏರ್ಪಟ್ಟಿದೆ. ಆಡಳಿತ ಪಕ್ಷ ಡಿಎಂಕೆಗೆ ತನಗಿರುವ ಮುಸ್ಲಿಂ ಬೆಂಬಲವನ್ನ ಉಳಿಸಿಕೊಳ್ಳುವ ಸವಾಲಿದೆ. ಬಿಜೆಪಿ ಸಖ್ಯ ಬಿಟ್ಟಿರುವ ಎಡಿಎಂಕೆಗೆ ಮತ್ತೆ ಮುಸ್ಲಿಮರನ್ನ ಸೆಳೆಯುವ ಕೆಲಸ ಇದೆ. ಈ ನಡುವೆ ಟಿವಿಕೆ ಕೂಡ ಮುಸ್ಲಿಮರ ಬೆಂಬಲ ಗಳಿಸೋಕೆ ಪ್ರಯತ್ನಿಸ್ತಾ ಇದೆ. ವಾಜಪೇಯಿ ಸರ್ಕಾರದ ಕಾಲದಿಂದಲೂ ತಮಿಳುನಾಡಿನಲ್ಲಿ ಬಿಜೆಪಿಯ ಪ್ರಭಾವ ಕಡಿಮೆ. ಈ ಮಸೂದೆಗೆ ವಿರೋಧ ರಾಜಕೀಯವಾಗಿ ತಮಿಳುನಾಡಿನಲ್ಲಿ ಬಿಜೆಪಿ ವಿರುದ್ಧ ಮತ್ತೆ ಹೊಸ ಅಲೆ ಎಬ್ಬಿಸುವ ಸಾಧ್ಯತೆ ಇದೆ. ಟಿವಿಕೆ ಈ ವಿಷಯವನ್ನ ತಮ್ಮ ಪರವಾಗಿ ಬಳಸಿಕೊಳ್ತಾ 2026ರ ವಿಧಾನಸಭೆ ಚುನಾವಣೆಗೆ ತಯಾರಿ ನಡೆಸಿದೆ ಅನ್ನೋದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ. ವಿಪಕ್ಷಗಳು ಈ ಮಸೂದೆಯನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸುವ ಉದ್ದೇಶವನ್ನು ವ್ಯಕ್ತಪಡಿಸಿದ್ದರೂ ಕೇಂದ್ರ ಸರ್ಕಾರ ಇದು ಯಾವುದೇ ಸಮುದಾಯದ ಹಿತಾಸಕ್ತಿಗೆ ಧಕ್ಕೆ ತರೋದಿಲ್ಲ ಅಂತ ವಾದಿಸಿದೆ. ಭಾರತದಲ್ಲಿ ಅಲ್ಪಸಂಖ್ಯಾತರು ಸುರಕ್ಷಿತರಾಗಿದ್ದಾರೆ. ಜಗತ್ತಿನಲ್ಲಿ ಅಲ್ಪಸಂಖ್ಯಾತರಿಗೆ ಭಾರತದಷ್ಟು ಪ್ರಾಮಾಣಿಕ ರಕ್ಷಣೆ ದೊರೆಯುವ ದೇಶ ಬೇರೆ ಇಲ್ಲ ಅಂತ ಹೇಳ್ತಾ ಕೇಂದ್ರದ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಈ ಮಸೂದೆಯನ್ನ ಸಮರ್ಥಿಸಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.